ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಹೋಮ್ಮೇಡ್ ಗರಂ ಮಸಾಲ ಪೌಡರ್ ಮಾಡೋದು ಹೇಳ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ನೋಡಿ, ನಾನು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಒಳಗೆ ನಾನು 15 ಗ್ರಾಮು ಸ್ಟಾರ್ ಸೊಪ್ಪು ಹಾಕೊಂಡಿದ್ದೀನಿ, 6 ಕರಿ ಏಲಕ್ಕಿ ಹಾಕೊಂಡಿದ್ದೀನಿ, ಒಂದು 15 ಗ್ರಾಮ್ ದಾಲ್ಚಿನ್ನಿ ಹಾಕೊಂಡಿದ್ದೀನಿ, 15 ಗ್ರಾಮ್ ನಾನು ಜಾಯಿಪತ್ರೆ ಹಾಕೊಂಡಿದ್ದೀನಿ, ಒಂದು 8-10 ನಾನು ಏಲಕ್ಕಿ ಹಾಕೊಂಡಿದ್ದೀನಿ, ಅರ್ಧ ತುಕಡ ನಾನು ಜಾಯಿಕಾಯಿ ಹಾಕೊಂಡಿದ್ದೀನಿ. ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬೇಡಿ, ಜಾಸ್ತಿ ಗರಂ ಇರುತ್ತೆ ಇದು. 15 ಗ್ರಾಮ್ ನಾನು ಲವಂಗ ಹಾಕೊಂಡಿದ್ದೀನಿ, 15 ಗ್ರಾಮ್ ನಾನು ಕರಿಮೆಣಸು ಹಾಕೊಂಡಿದ್ದೀನಿ, 20 ಗ್ರಾಮ್ ನಾನು ಜೀರಿಗೆ ಹಾಕೊಂಡಿದ್ದೀನಿ, ಒಂದು 8 ಬಿರಿಯಾನಿ ಎಲೆ ಹಾಕೊಂಡಿದ್ದೀನಿ. ಈ ರೀತಿ ನಾನು ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಚೆನ್ನಾಗಿ ಹುರಿಯುತ್ತೆ. ನೋಡಿ, ನಾವು ಇದು ಒಂದು 2 ನಿಮಿಷ ಈ ರೀತಿ ಹುರ್ಕೋಣ. ಜಾಸ್ತಿ ಹುರ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ನಾನು ಹುರ್ಕೊಂಡು ಸೈಡ್ ಇಟ್ಕೊಂಡಿದ್ದೀನಿ. ಮತ್ತೆ ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಒಳಗೆ ಒಂದು 25 ಗ್ರಾಮ್ ನಾನು ಕೊತ್ತಂಬರಿ ಬೀಜ ಹಾಕ್ಕೊಂಡಿದ್ದೀನಿ. ಇದು ಒಂದು 2 ನಿಮಿಷ ಹುರ್ಕೊಳ್ಳೋಣ. ಇದು ಜಾಸ್ತಿ ಹುರ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಹುರ್ಕೊಳ್ಳಿ. ನೋಡಿ, ನಾನು ಎಲ್ಲ ಹುರ್ಕೊಂಡು ಇದು ತಣ್ಣಗೆ ಮಾಡ್ಕೊಂಡಿದ್ದೀನಿ. ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊಂಡು ನಾನು ಇದು ಪೌಡರ್ ಮಾಡ್ಕೊತೀನಿ. ನೋಡಿ, ಪೌಡರ್ ರೆಡಿ ಆಗಿದೆ. ನೋಡಿ, ಈ ರೀತಿ ಸಣ್ಣಾಗಿ ಪೌಡರ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮನೆಯಲ್ಲಿ ಮಾಡಿಕೊಂಡ್ರೆ ನೀವು ಪಲ್ಯಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಘಮ ಘಮ ಅಂತ ವಾಸನೆ ಬರುತ್ತೆ. ಮನೆಯಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಇರುತ್ತೆ. ನೋಡಿ, ಗರಂ ಮಸಾಲ ರೆಡಿಯಾಗಿದೆ. ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.